ಸೊ ಹಾಯ್ ಗೈಸ್. ಸೊ ಇವತ್ತಿನ ಬೆಳಿಗ್ಗೆ ನನ್ನ ಜಿಮ್ ಲೈಫ್ ಹೇಗಿತ್ತು ನೋಡ್ಕೊಬಂದ್ರಿ. ಲೈಕ್ ನಾನು ಆಲ್ಮೋಸ್ಟ್ 4:30 ಹಂಗೆ ಅರ್ಲಿ ಮಾರ್ನಿಂಗ್ 4:15 4:30 ಹಂಗೆ ಎದ್ದು ಫ್ರೆಶ್ ಅಪ್ ಆಗಿ ಜಿಮ್ ಮುಗಿಸ್ಕೊಂಡು ಬಂದೆ. ಸೊ ಆ ಕ್ಲಿಪ್ಸ್ ಎಲ್ಲ ಹಾಕಿದ್ದೆ, ನೀವು ನೋಡಿದ್ರಿ ಅನಿಸುತ್ತೆ. ಸೊ ಇವಾಗ ಆಲ್ಮೋಸ್ಟ್ 11 o'clock ಆಗ್ತಿದೆ, 11:15 ಆಗ್ತಿದೆ. ಸೊ ಈಗ ಜಸ್ಟ್ ಬಿಗ್ ಬಾಸ್ ಎಲ್ಲ ನೋಡ್ಕೊಂಡು ಸ್ವಲ್ಪ ಬಿಗ್ ಬಾಸ್ ನೋಡ್ತಾ ಇದ್ದೀವಿ. ಸೊ ಲಾಸ್ಟ್ ವೀಕು ಸೊ ಕಂಪಲ್ಸರಿ ನೋಡ್ತಾ ಇದ್ದೀನಿ. ಸೊ ಬಿಫೋರ್ ವೀಕ್ ಒಂದು ಸ್ವಲ್ಪ ನೋಡಿರಲಿಲ್ಲ, ಎಲ್ಲ ಒಂದು ಸ್ವಲ್ಪ ಇನ್ಕಂಪ್ಲೀಟ್ ಆಗ್ಬಿಟ್ಟಿತ್ತು, ಯಾಕಂದರೆ ಅಷ್ಟು ಇಂಟ್ರೆಸ್ಟಿಂಗ್ ಅನ್ನಿಸ್ಲಿಲ್ಲ. ಈ ವೀಕ್ ಒಂದು ಸ್ವಲ್ಪ ಲಾಸ್ಟ್ ವೀಕು ಇಂಟ್ರೆಸ್ಟಿಂಗ್ ಆಗಿದೆ, ಮತ್ತು ಯಾವ ಥರ ಇರುತ್ತೆ ನೋಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಮುಗಿಸ್ಕೊ ಬಂದೆ. ಸೊ ಇವತ್ತಂತೂ ಗಿಲ್ಲಿಗೆ ಭಾರಿ ಊಟ ಕೊಟ್ಟರು. ಸೊ ಅವನ ಆಸೆ ಈಡೇರಿತು. ಸೊ ಇನ್ನು ಫ್ಯಾನ್ಸು ಅಂತ ಎಲ್ಲ ಕರೆಸಿ ಫುಲ್ ಎನ್ಕರೇಜ್ ಮಾಡಿದ್ರು ಅಲ್ಲಿರೋ ಕಂಟೆಸ್ಟೆಂಟ್ಗೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನೋಡಿ. ಸೊ ನಾನಂತೂ ಗೈಸ್ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇರೋದು. ಸೊ ಅದು ಬಿಟ್ಟರೆ ಬೇರೆ ಮಾತೇ ಇಲ್ಲ. ಗಿಲ್ಲಿ ಬಿಟ್ಟರೆ ಆಲ್ಮೋಸ್ಟು ಇನ್ನು ರಘುಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ. ಗಿಲ್ಲಿಗೆ ಬಿಟ್ಟರೆ 100% ಸಪೋರ್ಟು, 100% ವೋಟಿಂಗ್ ಪೂರ ಇರೋದು ನಂದು ಗಿಲ್ಲಿಗೇನೆ. ಸೊ ಗಿಲ್ಲಿ ಬಿಟ್ಟರೆ ನೆಕ್ಸ್ಟ್ ಇರೋದೇ ರಘು ಆದಮೇಲೆ ಥರ್ಡ್ ಇರೋದು ಮೀನ್ಸ್ ಥರ್ಡ್ ಪ್ಲೇಸಲ್ಲಿರೋದು ಲೈಕ್ ನನ್ನ ಇದರಲ್ಲಿ. ಅಂದರೆ ನಾನು ಯಾವುದೇ ಕಾರಣಕ್ಕೂ ನನಗೆ 100% ಇನ್ಫಾರ್ಮೇಷನ್ ಬಂದೈತೆ. ಫಸ್ಟು ಗಿಲ್ಲಿ, ಸೆಕೆಂಡ್ ರಘು ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳ್ತಾ ಇಲ್ಲ. ಸೊ ಇದು ನನ್ನ ಅಸಂಪ್ಷನ್ನು, ನನ್ನ ಊಹೆ ಅಷ್ಟೇ. ಇದು ಯಾವುದೇ ರೀತಿಯೂ ನಾನು ಕಲರ್ಸ್ ಕನ್ನಡ ವಾಹಿನಿಯವ್ರಿಗೆ ಗೊತ್ತು, ನನಗೆ ಸುದೀಪ್ ಸರ್ ಅವ್ರಿಗೆ ಗೊತ್ತು, ಅವ್ರ ಫ್ಯಾನ್ಸ್ ಗೊತ್ತು, ಇವ್ರ ಫ್ಯಾನ್ಸ್ ಗೊತ್ತು, ಅವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತು, ನನಗೆ ಅಲ್ಲಿಂದ ಇನ್ಫಾರ್ಮೇಷನ್ ಗೊತ್ತು. ಇದು 100% ಇನ್ಫಾರ್ಮೇಷನ್ ಗಾಯ್ಸ್, ಇವರೇ ಇರ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಸೊ 100% ಇದು ಸುಳ್ಳು. ನಾನು ನನ್ನ ಊಹೆಗೆ ಹೇಳ್ತಾ ಇರೋದು. ನನ್ನ ಊಹೆ ಅಂದರೆ ನನ್ನ ಮನಸ್ಸಲ್ಲಿರೋದು ಬಂದ್ಬಿಟ್ಟು ಫಸ್ಟು ವಿನ್ನರ್ ಬಂದು ಲೈಕ್ ಫಸ್ಟ್ ಪ್ಲೇಸಲ್ಲಿ ಗಿಲ್ಲಿ ಇದ್ದಾನೆ, ಸೆಕೆಂಡಲ್ಲಿ ರಘು ಇದ್ದಾರೆ, ಥರ್ಡಲ್ಲಿ ಧನುಷ್ ಅವರಿದ್ದಾರೆ, ಫೋರ್ತು ರಕ್ಷಿತಾ ಅಥವಾ ಕಾವ್ಯ ಅವರಿದ್ದಾರೆ. ಸೊ 5th 6th ಆಲ್ಮೋಸ್ಟ್ ಹೋಗುತ್ತೆ ಹಾಗೆ. ಸೊ ಇದು ಬಂದು ನನ್ನ ಏನಂದ್ರೆ ರ್ಯಾಂಕಿಂಗು. ಸೊ ಇದು ನನ್ನ ಪರ್ಸ್ನಲ್ ರ್ಯಾಂಕಿಂಗು. ಇದು ಯಾವುದೇ ರೀತಿ ಕನ್ಫರ್ಮೇಷನ್ ಅವರು ನನಗೆ ಕಲರ್ಸ್ ಕನ್ನಡ ವಾಹಿನಿ ಸೂಪರಾಗಿ ಗೊತ್ತು, ಅಲ್ಲಿ ಮ್ಯಾನೇಜರ್ ಗೊತ್ತು, ಅಲ್ಲಿ PA ಗೊತ್ತು, ಅವ್ರ PA ಗೊತ್ತು, ಇದೆಲ್ಲ ಸುಳ್ಳು ಗೈಸ್. ಇನ್ನದು ನನ್ನ ಊಹೆ. ಇದು ಬೇರೆಯವ್ರು ಹೇಳ್ಬೋದು, ಅವ್ರು ಮಾಡ್ಬೋದು, ಅವ್ರು ಹೇಳಿರೋದು ಎಷ್ಟೊಂದು ಸತಿ ಸತ್ಯ ಆಗಿದೆ. ಸೊ ಅದ್ರ ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ಟ್ರಾಲ್ ಮಾಡ್ತಾಯಿಲ್ಲ, ಅವ್ರ ಬಗ್ಗೆ ನಾನು ಮಾತಾಡ್ತಾಯಿಲ್ಲ. ಯಾರೂ ನನ್ನ ತಲೆಯಲ್ಲಿಲ್ಲ ಗೈಸ್, ಒಂದು ಇಟ್ಕೊಳ್ಳಿ, ಯಾರೂ ನನ್ನ ತಲೆಯಲ್ಲಿ ಇಟ್ಕೊಂಡು ನಾನು ಮಾತಾಡ್ತಿಲ್ಲ. ಸೊ ಇದು ನನ್ನ ಊಹೆ ಅಷ್ಟೇ, ನನ್ನ ಒಂದು ರ್ಯಾಂಕಿಂಗು ನಾನು ಕೊಟ್ಟಿರೋದು ಅಷ್ಟೇ. ಸೊ ನಿಮ್ಮ ರ್ಯಾಂಕಿಂಗ್ ಯಾವ ರೀತಿ ಇದೆ ಕಮೆಂಟ್ ಸೆಕ್ಷನ್ ಓಪನ್ ಇರುತ್ತೆ, ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ನೋಡೋಣ ಯಾರ್ಯಾರು ಎಷ್ಟೆಷ್ಟು ಜನ ಯಾರ್ಯಾರಿಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಅಂತ ನನಗೂ ಕುತೂಹಲ ಇದೆ. ಸೊ ನಾನು ಬಂದು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇರೋದು ಬಂದು ಒಂದೇ ಒಂದು ಹೆಸರು ಓಡಾಡ್ತಾ ಇರೋದು ಗಿಲ್ಲಿ. ಸೊ ಆಲ್ಮೋಸ್ಟ್ ತಮಿಳ್ನಾಡು, ಕರ್ನಾಟಕ, ಆಂಧ್ರ, ತುಳುನಾಡು ಎಲ್ಲ ಕಡೆಯಿಂದನೂ ಗಿಲ್ಲಿ 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 ಒಂದೇ ವಾಯ್ಸ್ ಕೇಳಿಸ್ತಾ ಇರೋದು. ಸೊ ಆಲ್ಮೋಸ್ಟ್ ಎಲ್ಲ ಇನ್ಸ್ಟಾಗ್ರಾಮ್ ಯೂಸರ್ಸ್ಗೂ ಗೊತ್ತಿರುತ್ತೆ. ಸೊ ಅವ್ರ ಹೆಸರು ಭಾರಿಯಾಗಿ ಓಡ್ತಿದೆ. ಸೊ ನೋಡೋಣ ಗೈಸ್ ಏನಾಗುತ್ತೆ. ಇನ್ನು ಕೆಲವು ಕಡಿಮೆ ದಿನಗಳಷ್ಟೇ, ಬೆರಳೆಣಿಕೆಯಷ್ಟು ದಿನಗಳಷ್ಟೇ ಇರೋದು. ಸೊ ಆಲ್ಮೋಸ್ಟ್ ಗೊತ್ತಾಗ್ಬಿಡುತ್ತೆ ರಿಸಲ್ಟು. ಅದೇನು ಜಾಸ್ತಿ ದಿನ ಅಂದರೆ ತಿಂಗಳಂಗಟ್ಲೆ ಕಾಯೋ ಅವಶ್ಯಕತೆ ಏನಿಲ್ಲ. ಆಲ್ಮೋಸ್ಟ್ ಫ್ರೈಡೇ ಅಷ್ಟರಲ್ಲೆಲ್ಲ ನಮಗೆ ಆಲ್ಮೋಸ್ಟ್ ನ್ಯೂಸ್ ಬಂದುಬಿಟ್ಟಿರುತ್ತೆ, ಆಲ್ಮೋಸ್ಟ್ ನ್ಯೂಸ್ ಸ್ಪ್ರೆಡ್ ಆಗಿಬಿಟ್ಟಿರುತ್ತೆ ಯಾರು ಗೆದ್ದರು ಯಾರೇನು ಅಂತ. ಬಟ್ ಈ ಸತಿ ಬಿಗ್ ಬಾಸಲ್ಲಿ ಏನು ಮಾಡ್ತಾರೆ ನೋಡಬೇಕು. ಸೊ ಹೋದ ಸತಿ ಆಲ್ಮೋಸ್ಟು ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಅರ್ಲಿ ಮಾರ್ನಿಂಗ್ ಅಷ್ಟರಲ್ಲೆಲ್ಲ ನ್ಯೂಸು ಆಲ್ಮೋಸ್ಟ್ ಲೀಕ್ ಆಗೋಗಿತ್ತು ಯಾರು ಗೆದ್ದರು ಅಂತ. ಸೊ ಈ ಸತಿ ಅದನ್ನೆಲ್ಲ ಕಂಟ್ರೋಲ್ ಮಾಡೋ ಚಾನ್ಸಸ್ ಇದೆ, ಯಾಕಂದರೆ ತುಂಬ ಗಿಲ್ಲಿ ಹೆಸರು ಓಡಾಡ್ತಾ ಇರೋದ್ರಿಂದ ಕಂಟ್ರೋಲ್ ಮಾಡೋ ಚಾನ್ಸಸ್ ಇದೆ. ಬಟ್ ಹೇಳೋಕ್ಕಾಗಲ್ಲ, ಏನಾಗುತ್ತೆ ಗೊತ್ತಿಲ್ಲ. ಸೊ ಲೀಕ್ಔಟ್ ಆದರೂ ಆಗಬಹುದು. ಸೊ ನೋಡೋಣ, ಫ್ರೈಡೇ ನೈಟ್ ಗಂಟೆ ನೋಡೋಣ, ಸ್ಯಾಟರ್ಡೇ ಅರ್ಲಿ ಮಾರ್ನಿಂಗು ನೋಡೋಣ. ಸೊ ಇನ್ನೊಂದು ಸ್ವಲ್ಪ ದಿನಕ್ಕಾದರೆ, ಇನ್ನೊಂದು ಸ್ವಲ್ಪ ಅವರ್ಸ್ಗಾದರೆ ಸಂಡೇನೂ ಬರುತ್ತೆ. ಸಂಡೇ ಆಲ್ಮೋಸ್ಟ್ 11:30 ಅಷ್ಟರಲ್ಲಿ ಅನೌನ್ಸ್ಮೆಂಟು ಮುಗ್ದೋಗುತ್ತೆ. ನೈಟ್ 11:30 ಅಷ್ಟರಲ್ಲಿ ಒರಿಜಿನಲ್ ಅನೌನ್ಸ್ಮೆಂಟು ಮುಗ್ದೋಗುತ್ತೆ. ಸೊ ಕಲರ್ಸ್ ಕನ್ನಡ ಪೇಜಲ್ಲಿ, ಇನ್ಸ್ಟಾಗ್ರಾಮ್ ಪೇಜಲ್ಲೂ ಪಬ್ಲಿಕ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಅಲ್ಲೂ ಯಾರ್ಯಾರು TV ನೋಡಲ್ಲ, ಯಾರ್ಯಾರು ವರ್ಕಲ್ಲಿ ಇರ್ತೀರ, ನೈಟ್ ಡ್ಯೂಟಿ, ನೈಟ್ ಶಿಫ್ಟ್ ಎಲ್ಲ ಇರ್ತೀರ, ಇನ್ಸ್ಟಾಗ್ರಾಮ್ ಪೇಜಲ್ಲಿ ಫಾಲೋ ಅಪ್ ಆಗಿ ಅಲ್ಲಿ ಅಪ್ಡೇಟ್ಸ್ ತಗೋಬೋದು. ಅಂದರೆ ನನ್ನ ಚಾನಲಲ್ಲ, ಕಲರ್ಸ್ ಕನ್ನಡ ವಾಹಿನಿ ಚಾನಲರ್ದು ಅಪ್ಡೇಟ್ ತಗೋಬೋದು. ಅದು ಬಿಟ್ಟರೆ ಇನ್ನು TV ನೋಡೋರು TVಲಿ ಆಲ್ಮೋಸ್ಟ್ ಕೂತ್ಕೊಂಡು ಆಲ್ಮೋಸ್ಟ್ ಲೈವ್ ಅಂದರೆ ಇದು ನೋಡಿ, ಬಿಗ್ ಬಾಸ್ ನೋಡಿ ಅಲ್ಲೇ ಅಪ್ಡೇಟ್ ತಗೋಬೋದು.
ಸೊ ಇದು ಯಾವುದೇ ರೀತಿ ಪ್ರಮೋಷನು ಅಲ್ಲ, ಇದೇನೂ ಅಲ್ಲ. ಸೊ ಯಾರು ನನಗೆ ಯಾರು ದುಡ್ಡು ಕೊಟ್ಟಿಲ್ಲ, ನನಗಿರೋ ಸಬ್ಸ್ಕ್ರೈಬರ್ಸ್ಗೆ ಯಾರು ದುಡ್ಡು ಕೊಟ್ಟಂತೂ ಪ್ರಮೋಷನ್ ಮಾಡಿಸಲ್ಲ. ಸೊ ನೋಡೋಣ ಗೈಸ್ ಏನಾಗುತ್ತೆ ಬಿಗ್ ಬಾಸಲ್ಲಿ. ನಾನಂತೂ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಏನಾಗುತ್ತೆ ನೋಡಬೇಕು. ಸೊ ಅದಾದಮೇಲೆ ಆಲ್ಮೋಸ್ಟು ಬೆಳಿಗ್ಗೆ ಜಿಮ್ಗೆ ಹೋಗಿದ್ದು ಕ್ಲಿಪ್ಸ್ ಎಲ್ಲ ಹಾಕಿದ್ದೆ, ನೋಡ್ಕೊಬಂದ್ರಿ ಅಂತ ಹೇಳಿದೆ. ಸೊ ಅದಾದಮೇಲೆ ಶಾಪ್ಗೆ ಹೋಗಿ ಶಾಪಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು. ಸೊ ಒಂದು ಸ್ವಲ್ಪ ಅಂದರೆ ಮೆನ್ಸ್ ವೇರಲ್ಲಿ ಒಂದು ಸ್ವಲ್ಪ ಕಲೆಕ್ಷನ್ಸ್ ಕಡಿಮೆ ಆಗಿದೆ. ಸೊ ಆಲ್ಮೋಸ್ಟ್ ಎಲ್ಲ ಸೇಲ್ ಆಗ್ತಿದೆ ತುಂಬ. ಆಲ್ಮೋಸ್ಟ್ ನಾನು ಶರ್ಟ್ಗಳು ತೋರಿಸಿದ್ನಲ್ಲ, ಆ ಶರ್ಟ್ಗಳು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸೈಜಸ್ಸಲ್ಲೂ ಆಲ್ಮೋಸ್ಟು 1 or 2 ಪೀಸ್ ಮಿಕ್ಕಿರಬೇಕು ಅಷ್ಟೇ. ಎಲ್ಲ ಖಾಲಿ ಆಗ್ತಿದೆ. ತಿರ್ಗಾ ರೀಸ್ಟಾಕ್ ಮಾಡ್ಸೋಕ್ಕೆ ನಾನು ಪ್ರಯತ್ನ ಪಡ್ತಾಯಿದ್ದೀನಿ. ಸೊ ಅದು ತುಂಬ ಬೇಡಿಕೆ ಇದೆ ಆ ಕಲೆಕ್ಷನ್ಸ್ಗೆ. ಸೊ ಇನ್ನು ಯಾರ್ಯಾರು ಆ ಶರ್ಟ್ಸು ಮತ್ತು ಇದು ಕಲೆಕ್ಷನ್ಸ್ ನೋಡಿಲ್ವೋ, ನನ್ನ ಇನ್ಸ್ಟಾಗ್ರಾಮ್ ಪೇಜು ಆಲ್ಮೋಸ್ಟ್ VPPA ಫ್ಯಾಷನ್ಸ್ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿಗೆ ಹೋಗಿ ನೋಡಿ. ಇಫ್ ಇನ್ ಕೇಸ್ ನಿಮ್ಗೆ ಇಷ್ಟ ಆದಲ್ಲಿ, ಸೊ ಅದರಲ್ಲಿ ಬಂದು ML, XL, XXL ಸೈಜಸ್ ಇದೆ, ಸ್ಮಾಲ್ ಸೈಜು ಇದೆ. ಸೊ ಅದರಲ್ಲೆಲ್ಲ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ. ಸೊ ಅಲ್ಲೋಗಿ ನನಗೆ DM ಮಾಡಿ, ಡೈರೆಕ್ಟಾಗಿ DM ಮಾಡಿದ್ರೆ ನಾನು ಕಳಿಸ್ಕೊಡ್ತೀನಿ. ನಿಮ್ಮ ಅಡ್ರೆಸ್ ಎಲ್ಲ ಕರೆಕ್ಟಾಗಿ ಕಳಿಸ್ಕೊಟ್ರೆ, ಫೋನ್ ನಂಬರ್ ಅಡ್ರೆಸ್ ಎಲ್ಲ ನಾನು ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀನಿ. ಅದರಲ್ಲಿ ಯಾವುದೇ ಥರ ಮಾತಿಲ್ಲ. ಮತ್ತು ನನ್ನ ವಾಟ್ಸಪ್ ನಂಬರು ಕೂಡ ಇದೆ. ಸೊ ವಾಟ್ಸಪ್ ಮಾಡಬೇಕಾದಲ್ಲಿ ಫಸ್ಟ್ ನಂಬರ್ಗೆ ಟ್ರೈ ಮಾಡಿ. ನನ್ನ ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲೂ ನಾನು ಬಿಸ್ನೆಸ್ ಡೀಟೇಲ್ಸ್ ಹಾಕಿದ್ದೀನಿ. ಸೊ ನೀವು ಯಾವುದೇ ಒಂದು ವೀಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ತೆಗೆದು ನೋಡಿದ್ರು ನಿಮ್ಗೆ ಸಿಗುತ್ತೆ ಆಲ್ಮೋಸ್ಟು ಡಿಸ್ಕ್ರಿಪ್ಷನಲ್ಲಿ. ಸೊ ಅದರಲ್ಲಿರೋ ಫಸ್ಟ್ ನಂಬರಲ್ಲಿ ವಾಟ್ಸಪ್ ಕೂಡ ಇದೆ, ಕಾಲ್ ಕೂಡ ಮಾಡ್ಬೋದು. ಸೆಕೆಂಡ್ ನಂಬರಲ್ಲಿ ಬರೀ ಕಾಲ್ ಇದೆ, ವಾಟ್ಸಪ್ ಇಲ್ಲ. ಸೊ ವಾಟ್ಸಪ್ ಮಾಡೋರೆಲ್ಲ ಫಸ್ಟ್ ನಂಬರ್ ಯೂಸ್ ಮಾಡಿ, ಕಾಲ್ ಮಾಡೋರೆಲ್ಲ ಫಸ್ಟ್ ಆರ್ ಸೆಕೆಂಡ್ ನಂಬರ್, 2 ನಂಬರಲ್ಲಿ ಯಾವ್ದಾರ ಒಂದು ನಂಬರ್ಗೆ ಕಾಲ್ ಮಾಡ್ಬೋದು. ಸೊ ನಾನು ಎನಿ ಟೈಮ್ ಸಿಗ್ತೀನಿ. ಸೊ ಆ ನಂಬರ್ ನಾನೇ ಯೂಸ್ ಮಾಡ್ತಿರೋದು. ಸೊ ಇದು ಆಲ್ಮೋಸ್ಟ್ ಪ್ರತಿಯೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ. ಸೊ ಎಂತಕ್ಕೆ ಅಪ್ಡೇಟ್ ಮಾಡ್ತಾಯಿದ್ದೀನಿ ಅಂದರೆ, ಆ ಶರ್ಟ್ ಏನಾದರೂ ಇಷ್ಟ ಆಗಿ ನಿಮಗೆ ತಗೋಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ, ಸೊ ಸ್ಟಾಕ್ ಅಂತೂ ತುಂಬ ಬೇಗ ಖಾಲಿ ಆಗ್ತಿದೆ. ಸೊ ಔಟ್ ಆಫ್ ಸ್ಟಾಕ್ ಆಗೋಕ್ಕಿಂತ ಮುಂಚೆ ತರಿಸ್ಕೊಳ್ಳಿ. ನಾನು ರೀಸ್ಟಾಕಿಗೆ ತುಂಬ ಜನ ಇನ್ನೂ ಬೇಡಿಕೆ ಅಂದರೆ ಕೆಲವೊಂದು ಸೈಜಸ್ ಅಲ್ಲೇ ಖಾಲಿಯಾಗಿದೆ. ಸೊ ಅದು ಬೇಕು ಅಂತ ರಿಕ್ವೆಸ್ಟ್ ಮಾಡಿರೋದ್ರಿಂದ, ಸೊ ಅದನ್ನು ರೀಸ್ಟಾಕ್ ಮಾಡಬೇಕು ಕಂಪ್ಲೀಟಾಗಿ ಅಂತ ನಾನು ರಿಕ್ವೆಸ್ಟ್ ರೈಸ್ ಮಾಡಿದ್ದೀನಿ. ಸೊ ಆ ಸ್ಟಾಕ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಯಾಕಂದರೆ ಫ್ಯಾಬ್ರಿಕ್ಕು ಅದು ರೊಟೇಷನ್ ಆಯ್ತಾ ಇರುತ್ತೆ. ಸೊ ಯಾರ್ಯಾರು ಬಟ್ಟೆ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ. ಫ್ಯಾಬ್ರಿಕ್ ಅದು ರೊಟೇಷನ್ ಆಯ್ತಾ ಇರುತ್ತೆ. ಫ್ಯಾಬ್ರಿಕ್ ತಿರ್ಗಾ ರೀಸ್ಟಾಕ್ ಮಾಡಿಸ್ಬೇಕು ಅಂದರೆ ತುಂಬ ರಿಸ್ಕು, ಯಾಕಂದರೆ ನಾವು ಬಲ್ಕಲ್ಲಿ ತಗೊಳ್ಳೋದ್ರಿಂದ ಅದು ಸೇಲ್ ಆದರೆ ನಮಗೂ ಖುಷಿ. ಸೊ ಅದು ಗಾರ್ಮೆಂಟ್ಸ್ ಅವರು ಒಪ್ಕೋಬೇಕು, ಲೈಕ್ ಓಕೆ ತರಿಸ್ಕೊಡ್ತೀವಿ ಮಾಡಿಸ್ಕೊಡ್ತೀವಿ ಅಂತ. ಸೊ ನಮ್ಮ ಥರ ಅವ್ರ ಅಂಡ್ರಲ್ಲಿ ತುಂಬ ಜನ ಇರ್ತಾರೆ. ಸೊ ಅವರು ಕೂಡ ಆ ಸ್ಟಾಕ್ ಬೇಕು ಅಂತ ಅವರು ರೈಸ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, ಹೋಲ್ಸೇಲಾಗಿ ತರಿಸಿ ನಮಗೂ ಒಂದಿಷ್ಟು ಅಂತ ಕೊಡೋ ಚಾನ್ಸಸ್ ಇರುತ್ತೆ. ಬಟ್ 1 ಟಾನ್ ಪೂರ್ತಿ ನಾವು ತಗೊಳ್ಳೇಬೇಕು ಒಂದೊಂದು ಡಿಸೈನಲ್ಲಿ, ಅದಂತೂ ಕಂಪಲ್ಸರಿ ಇರುತ್ತೆ. ಯಾಕಂದರೆ ನಾವು ಓನ್ ಲೇಬ್ಲಿಂಗು, ಒಂದು ಬ್ರ್ಯಾಂಡಿಂಗ್ ಕಾನ್ಸೆಪ್ಟ್ ಇರೋದ್ರಿಂದ 1 ಟಾನ್ ಪೂರ್ತಿ ತಗೋಬೇಕು. ಸೊ ನಮ್ಮದು ಬಂದು ಹೈ ಕ್ವಾಲಿಟಿ GSMಸು ಮತ್ತು ಬಟ್ಟೆಯಲ್ಲಿ ಯಾವುದು ಮ್ಯಾಕ್ಸಿಮಮ್ ಕ್ವಾಲಿಟಿ ಇರುತ್ತೆ ಆ ಮ್ಯಾಕ್ಸಿಮಮ್ ಕ್ವಾಲಿಟಿನ ನಾವು ಮಾಡಿಸ್ತಾ ಇರೋದು. ಸೊ ಇನ್ನು ಮುಂದಕ್ಕೆ ಹೋಗ್ತಾ ಎಲ್ಲ ಥರ ಕ್ವಾಲಿಟಿನೂ ಶಫಲ್ ಮಾಡಬೇಕು ಅನ್ನೋ ಪ್ಲ್ಯಾನು ಇದೆ. ಸೊ ಯಾಕಂದರೆ ಕಸ್ಟಮರ್ಗೂ ಗೊತ್ತಾಗಬೇಕು ಯಾವ ಥರ ಕ್ವಾಲಿಟಿ ಹೆಂಗಿರುತ್ತೆ ಅಂತ. ಸೊ ಆಲ್ಮೋಸ್ಟ್ ಎಲ್ಲ ಥರ ಪ್ರೈಸಸ್ನು ಟಾರ್ಗೆಟ್ ಮಾಡಿ ಎಲ್ಲ ಥರನೂ ಇಡಬೇಕು ಅಂತ ಪ್ಲ್ಯಾನ್ ನಡೀತಿದೆ. ಸೊ ಅದು ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಕೊಡ್ತೀನಿ. ಒಂದು ಸತಿ ಸಕ್ಸಸ್ ಆಗಿ ಆರ್ಡರ್ ಎಲ್ಲ ಪ್ಲೇಸ್ ಆಗಿ ನನಗೂ ಸ್ಟಾಕ್ ಬಂದು ಕೈಗೆ ಸೇರಿದ ಮೇಲೆ ನಾನು ಅಪ್ಡೇಟ್ ಕೊಡ್ತೀನಿ. ಯಾಕಂದರೆ ಈಗಲೇ ಕೊಡೋದು ತಪ್ಪಾಗುತ್ತೆ. ಸೊ ಇಫ್ ಇನ್ ಕೇಸ್ ಯಾರಾದ್ರೂ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಆಗಿಲ್ಲ ಅಂದರೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಫಾಲೋ ಆಗಿ. ಸೊ ಏನಾರ ಬೇಕಾದರೆ DM ಮಾಡಿ, ಏನಾರು ಕ್ವಶನ್ಸ್ ಇದ್ದರೂ DM ಮಾಡಿ. ಸೊ ಏನೇ ಕ್ವಾರೀಸ್ ಇದ್ದರೂ DM ಮಾಡಿ. ಸೊ ನಾನು ಅದಕ್ಕೆಲ್ಲ ರಿಪ್ಲೈ ಮಾಡೋಕ್ಕೆ ನಾನು ಆಲ್ಮೋಸ್ಟ್ ರೆಡಿ ಇದ್ದೀನಿ, ರಿಪ್ಲೈ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟು ಪರ್ಸ್ನಲಾಗಿ DMs ತುಂಬ ಬರ್ತಿದೆ, ಕಮೆಂಟ್ಸ್ ಒಂದು ಸ್ವಲ್ಪ ಕಡಿಮೆ. ಸೊ ಪರ್ಸ್ನಲಾಗಿ DMs ತುಂಬ ಅಂದರೆ ತುಂಬ ಬರ್ತಿದೆ. ಸೊ ಅದಕ್ಕೆಲ್ಲ ಆಲ್ಮೋಸ್ಟು ನಾನು ರಿಪ್ಲೈ ಕೂಡ ಮಾಡಿದ್ದೀನಿ. ಸೊ ನಿಮ್ಗೆ ಇಷ್ಟ ಆದರೆ ನೀವು ಬುಕ್ ಮಾಡ್ಬೋದು, ಶಾಪ್ ಮಾಡ್ಬೋದು. ಸೊ DM ಮಾಡಿದ್ರೆ ನಿಮ್ಮ ಅಡ್ರೆಸ್ ಎಲ್ಲ DM ಮಾಡಿದ್ರೆ ನಾನು ಕಳಿಸ್ಕೊಡ್ತೀನಿ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ಮನೆಗೆ ಬಂದೆ, ಬಿಗ್ ಬಾಸ್ ನೋಡಿದೆ. ಸೊ ಬಿಗ್ ಬಾಸ್ ಬಗ್ಗೆ ಆಗಲೇ ಅಪ್ಡೇಟ್ ಕೊಟ್ಟೆ. ಸೊ ಭಾರಿಯಾಗಿದೆ ಬಿಗ್ ಬಾಸು. ಸೊ ಯಾರ್ಯಾರೆಲ್ಲ ಕಂಪಲ್ಸರಿ ಬಿಗ್ ಬಾಸ್ ನೋಡ್ತಾ ಇದ್ದೀರಾ, ಸೊ ಎಲ್ಲ ಕಮೆಂಟ್ ಮಾಡಿ. ಸೊ ನಿಮ್ಮ ಊಹೆಯಲ್ಲಿ ಯಾರ್ಯಾರಿದ್ದಾರೆ, ಫಸ್ಟ್ ರ್ಯಾಂಕಿಂಗ್, ಸೆಕೆಂಡ್ ರ್ಯಾಂಕಿಂಗ್, ಥರ್ಡ್ ರ್ಯಾಂಕಿಂಗ್ ಎಲ್ಲ ಯಾರ್ಯಾರಿದ್ದಾರೆ, ವಿನ್ನರು, ರನ್ನರ್ ಅಪ್ಪು ಎಲ್ಲ ನಿಮ್ಮಿಷ್ಟ, ಅದೆಲ್ಲ ಕಮೆಂಟ್ ಮಾಡಿ. ಸೊ ನೋಡೋಣ ಯಾವ ಥರ ಸಪೋರ್ಟ್ ಮಾಡ್ತಾಯಿದ್ದೀರಾ ಬಿಗ್ ಬಾಸ್, ಕನ್ನಡ ಬಿಗ್ ಬಾಸ್ನ ಅಂತ. ಸೊ ಬೇರೆ ಲೆವೆಲ್ಗೆ ಹೋಗ್ತಿದೆ ಈ ಸೀಸನ್ ಮಾತ್ರ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಾಗ್ತಿದೆ. ಯಾಕಂದರೆ ಆಂಧ್ರ ಪ್ರದೇಶ್, ತಮಿಳ್ನಾಡು ಎಲ್ಲ ಕಡೆಯಿಂದ ರೆಸ್ಪಾನ್ಸ್ ಬರ್ತಿದೆ. ಸೊ ವೋಟ್ ಫಾರ್ ಗಿಲ್ಲಿ ಅಂತ. ಬಟ್ ಬೇರೆಯವ್ರಿಗೂ ಸಪೋರ್ಟ್ ಮಾಡ್ತಿದ್ದಾರೆ ಅಲ್ಲಿರೋರನ್ನು. ಬಟ್ ಬರೀ ಗಿಲ್ಲಿಗೆ ಒಬ್ಬರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ತುಂಬ ಕಡೆಯಿಂದ ಅದು
ಟ್ರೋಲೆಲ್ಲ ನೋಡ್ತಾ ಇದ್ದೀನಿ. ಅಂದರೆ ಟ್ರೋಲ್ ಅಂದರೆ ಪಾಸಿಟಿವ್ ಟ್ರೋಲ್, ನೆಗೆಟಿವ್ ಟ್ರೋಲ್ ಅಲ್ಲ. ಸೊ ಅದೆಲ್ಲ ನೋಡ್ತಾ ಇದ್ದೀನಿ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಏನಾರು ಚೇಂಜಸ್ ಬೇಕಾದ್ರೆ ಮಾಡಿ, ಮತ್ತು ನನ್ನ ಲೈಫ್ ಸ್ಟೈಲಲ್ಲಿ ಇನ್ನೇನಾದ್ರು ಚೇಂಜಸ್ ಬೇಕು ಅಂದರೆ ದಯವಿಟ್ಟು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಗೋ ಸಾಧ್ಯತೆಗಳು ತುಂಬ ಇರುತ್ತೆ. ಸೊ ಇನ್ನು ಒಳ್ಳೊಳ್ಳೆ ರೀತಿಯಲ್ಲಿ ಪ್ಲ್ಯಾನ್ಸ್ ಇದೆ. ಸೊ ಇನ್ನೊಂದು ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗಲಿ. ಸೊ ಮಸ್ತಾಗಿ ನಾನು ವ್ಲಾಗ್ಸ್ನ ತರ್ತೀನಿ ನಿಮ್ಮ ಮುಂದೆ. ಸೊ ಇನ್ನು ಹಿಡನ್ ಸ್ಪಾಟ್ಸು, ಹಿಡನ್ ಟೆಂಪಲ್ಸು, ಹಿಡನ್ ಪ್ಲೇಸಸ್ಸು, ಮತ್ತು ಔಟ್ ಆಫ್ ಕಂಟ್ರಿ, ಔಟ್ ಆಫ್ ಸ್ಟೇಟ್ ಎಲ್ಲ ಥರನೂ ವ್ಲಾಗ್ ಮಾಡೋ ಪ್ಲ್ಯಾನ್ಸ್ ಅಂತೂ ತುಂಬ ಅಂದರೆ ತುಂಬ ಇದೆ. ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇದನ್ನು ಮರಿಬೇಡಿ. ಸೊ ಬೆಲ್ ಐಕಾನ್ನ ಒತ್ಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ನೋಟಿಫಿಕೇಷನ್ಸು ಬರುತ್ತೆ. ನಾನು ಮಾಡೋ ಪ್ರತಿಯೊಂದು ವ್ಲಾಗ್ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ. ಸೊ ಆನ್ ಸ್ಪಾಟ್ ನೀವು ನೋಟಿಫಿಕೇಷನ್ಸ್ ನೋಡಿ ನನ್ನ ವ್ಲಾಗ್ಸ್ನ ಅಪ್ಡೇಟಲ್ಲಿ ಇಟ್ಕೋಬೋದು. ಸೊ ಹಿಂಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಓಕೆ ಗೈಸ್, ಬೈ, ಲವ್ ಯು, ಗುಡ್ ನೈಟ್.